ಸರ್, ಈ ವಿಚಾರವಾಗಿ ಡಿ.ಕೆ. ಶಿವಕುಮಾರ್ ಅವರು ಬಹಿರಂಗ ಚರ್ಚೆಗೆ ಆಹ್ವಾನವನ್ನು ಕೊಟ್ಟಿದ್ರು. ಕುಮಾರಸ್ವಾಮಿ ಅವರು ಮಾಡ್ತೀವಿ ನಾವು ಅಂತ ಹೇಳಿದ್ರೆ ವೇದಿಕೆ ಸಿದ್ಧವಾಗುತ್ತಾ ಹೇಗೆ? ಅವರು ಸವಾಲು ಹಾಕಿರೋದು, ನಾವು ಸವಾಲನ್ನು ಒಪ್ಕೊಂಡಿದ್ದೀರಿ. ಅವ್ರು ಸರ್ಕಾರ ನಡೆಸೋರಲ್ಲ, ವೇದಿಕೆನ ಅವರೇ ರೆಡಿ ಮಾಡಬೇಕು. ಇನ್ನ ಏನು ಬಂದಿಲ್ಲ, ಅಷ್ಟಕ್ಕೆ ಸುಮ್ಮನೆ ಆಗೋಟ ಅವರು. ಅಲ್ಲ, ಈಗ ಆ ಕುಸ್ತಿ ಕರೆದವ್ರು ಅವರು, ಅವ್ರ ಅಖಾಡ ಎಲ್ಲಿ ಅಂತ ಫಿಕ್ಸ್ ಮಾಡಬೇಕು. ನಾವು ಓಕೆ ಅಂತ ಹೇಳಿದಿರಿ. ನೆನ್ನೆ ನಾವು NDA ಆಸ್ ಎ NDA ನಾವು ಹೇಳಿದಿರಿ, ಓಕೆ ಅಂತ ಹೇಳಿದಿರಿ. ಯಾವ್ದಾರ ಫ್ರೀ ಸ್ಟೈಲ್ ಆದ್ರೂ ಪರವಾಗಿಲ್ಲ, ಹಳ್ಳಿ ಕುಸ್ತಿ ಆದ್ರೂ ಪರವಾಗಿಲ್ಲ. ಅದಲ್ಲ ಪ್ರೆಸ್ ಮೀಟ್ ಅಪ್ಪ ಅಣ್ಣ. ಓಕೆ ಆಯ್ತಾ ಇದು? ಹಾ, ಬಳ್ಳಾರಿ ಘಟನೆ ವಿಚಾರವಾಗಿ ಹೋರಾಟಕ್ಕೆ ಬಿಜೆಪಿ ಸಿದ್ಧವಾಗ್ತಾ ಇತ್ತು. ಪಾದಯಾತ್ರೆನ, ಸಮಾವೇಶನ, ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡ್ತಾರೆ. ನೋಡಿ, ರಾಜ್ಯದ ನಮ್ಮ ಕೋರ್ ಕಮಿಟಿ ತೀರ್ಮಾನ ಮಾಡಿದಿರಿ. 17ನೇ ತಾರೀಕು ಬಳ್ಳಾರಿಯಲ್ಲಿ ದೊಡ್ಡ ಸಮಾವೇಶ ಮಾಡೋ ಮುಖಾಂತರ ರಾಜ್ಯ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿರುವಂಥದ್ದು, ಶಾಸಕರ ಮನೆ ಮೇಲೆ ಶಾಸಕರಿಗೆ ಗುಂಡಾಕಿ ಕೊಲ್ಲುವಂತ ಪ್ರಯತ್ನ ಮಾಡಿರೋದು ಇದು ಅಕ್ಷಮ್ಯ ಅಪರಾಧ. ಅಂದರೆ ಬಳ್ಳಾರಿ ಅಲ್ಲೇ ಕಾರ್ಯಕ್ರಮ ಮಾಡ್ತಾ ಇದ್ರಿ, ಮುಖ್ಯವಾಗಿ ಅದ್ರ ಜೊತೆ ಕೋಗಿಲು ವಿಚಾರ ಇರ್ಬೋದು, ಅದನ್ನು ಮಾಡ್ತಾ ಇದ್ರಿ. ಇಲ್ಲಿ ಮೈಸೂರಲ್ಲೂ ಕೂಡ ಈ ಡ್ರಗ್ ಸಂಬಂಧಪಟ್ಟಂತೆ ಡ್ರಗ್ ಹಾವಳಿಯಿಂದ ಕರ್ನಾಟಕ ನಲುಗ್ತಾ ಇದೆ. ಮಹಾರಾಷ್ಟ್ರದವ್ರು ಬಂದು ಮೈಸೂರಲ್ಲಿ ಸೀಸ್ ಮಾಡ್ತಾರೆ, ಮಹಾರಾಷ್ಟ್ರದವ್ರು ಬಂದು ಬೆಂಗಳೂರಲ್ಲಿ ಸೀಸ್ ಮಾಡ್ತಾರೆ. ನಮ್ಮ ಗೃಹ ಮಂತ್ರಿಗಳು ಹೇಳ್ತಾರೆ ನಾವು ಸಹಕಾರ ಕೊಡ್ತೀರಿ ಅಂತ. ಅಂದ್ರೆ ಈಗ ಮಹಾರಾಷ್ಟ್ರದವ್ರು ಬಂದವ್ರೆ, ಉಳಿದ ಎಲ್ಲಾ ರಾಜ್ಯದವ್ರು ಬರಲಿ, ಬಂದೆಲ್ಲ ಸೀಸ್ ಮಾಡ್ಕೊಂಡು ಹೋಗ್ಲಿ, ನಾವು ಸಹಕಾರ ಕೊಡ್ತೀರಿ ಅನ್ನೋ ಒಂದು ಕೇರ್ಲೆಸ್ ಉತ್ತರ ಇದು. ನಮ್ಮ ಗೃಹ ಸಚಿವರು ಗೊತ್ತಿದೆಯಲ್ಲ, ಏನ್ ಕೇಳಿದ್ರು ಗೊತ್ತಿಲ್ಲ, ನೋಡೋಣ ಮಾಡೋಣ ಅಷ್ಟೇ. ಫ್ಲೆಕ್ಸು ನಾಮಕಾವಸ್ಥೆ ಅಷ್ಟೇ. ಜನಾರ್ದನ್ ರೆಡ್ಡಿ ಮೇಲೆ ಅಟ್ಯಾಕ್ ಮಾಡಬೇಕು ಅನ್ನೋದು ಪ್ರೀ ಪ್ಲಾನ್ಡ್. ಯಾಕೆಂದ್ರೆ ಇನ್ನ ಚುನಾವಣೆ 2 ವರ್ಷ ಇದೆ. ಈಗ ಜನಾರ್ದನ್ ರೆಡ್ಡಿ ಬಿಜೆಪಿಗೆ ಬಂದಿದ್ದಾರೆ. ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಎಲ್ಲ ಒಟ್ಟೊಟ್ಟಿಗೆ ಪ್ರವಾಸ ಮಾಡ್ತಾ ಇದ್ದಾರೆ. ಆ ಹೊಟ್ಟೆವರಿಯಿಂದ ಈಗ ಫ್ಲೆಕ್ಸ್ ಅನ್ನ ತಂದು, ಯಾರೋ ಅವರ MLA ಮನೆ ಇರೋದು ಇಲ್ಲಿಂದ ಅಲ್ಲಿಗೆ 4 ಕಿಲೋಮೀಟರ್ ದೂರ. ಜನಾರ್ದನ್ ರೆಡ್ಡಿ ಮನೆಗೂ ಅವ್ರಿಗೂ 4 ಕಿಲೋಮೀಟರ್ ದೂರದಲ್ಲಿದೆ ಅವ್ರ ಮನೆ. ಅಲ್ಲಿಂದ ಬಿಟ್ಬಿಟ್ಟು ಇಲ್ಲಿ ಬಂದು ಫ್ಲೆಕ್ಸ್ ಹಾಕಾಕ್ಬೇಕು. ಅವರು ಖ್ಯಾತೆ ಕೇಳಬೇಕು ಅಂತಾನೆ ಬಂದ್ ಹಾಕಿದ್ದಾರೆ. ಗುಂಡಾರಿದೆ ಅಲ್ಲ, 7-8 ಗುಂಡು. ಮೊದ್ಲೇನ್ ಹೇಳಿದ್ರು ಕಾಂಗ್ರೆಸ್ ಅವರು, ತನಿಖೆ ಮಾಡ್ತೀನಿ ಅಂತ ಹೇಳಿದ್ರು. ಈಗ ಏನ್ ಹೇಳಿದ್ರು? ಬಂದೂಕನೂ ಕಾಂಗ್ರೆಸ್ಸೇ, ಒಡೆದವನು ಕಾಂಗ್ರೆಸ್ಸೇ, ಬುಲೆಟ್ಟು ಕಾಂಗ್ರೆಸ್ಸೇ, ಸತ್ತೋನು ಕಾಂಗ್ರೆಸ್ಸೇ. ಯಾರಿಗೋಸ್ಕರ ರೆಡಿ ಮಾಡಿದ್ದೀರಾ ಬುಲೆಟ್ನ? ಡೈರೆಕ್ಟ್ ಆಗಿ ಜನಾರ್ದನ್ ರೆಡ್ಡಿ ಮನೆ ಮೇಲೆ ಬುಲೆಟ್ ಹಾರಿಸ್ತಾ ಇರೋದು ನೀವೇ ತೋರಿಸಿದಿರಲ್ಲ, ಎಲ್ಲ ಮಾಧ್ಯಮದವರು. ಆ ವಿಚಾರದಲ್ಲಿ ಮಾಧ್ಯಮದವರೇ ಪ್ರಮುಖ ಪಾತ್ರ ಅಂತ ಅನಿಸ್ತತೆ. ಎಲ್ಲಾ ಸಾಕ್ಷಿಗಳು ಮಾಧ್ಯಮದಲ್ಲೇ ಬಂತು, ಫಸ್ಟ್ ಡೇನೆ ಬಂದ್ಬಿಡ್ತು. ಆದ್ರೂ ಸರ್ಕಾರ ತನಿಖೆ ಅಂತ 1 ವಾರ ಆದ್ಮೇಲೆ ಬುಲೆಟ್ ಹಾರಿದ್ರ ಬಗ್ಗೆ ಹೇಳ್ತಾರೆ. ಅದರಿಂದ ಬಳ್ಳಾರಿಯಲ್ಲೇ ನಾವು ದೊಡ್ಡ ಹೋರಾಟವನ್ನ 17ನೇ ತಾರೀಕು ಮಾಡುವಂತ ತೀರ್ಮಾನವನ್ನ ನಮ್ಮ ಕೋರ್ ಕಮಿಟಿ ತೆಗೆದುಕೊಂಡಿದೆ. ಇಲ್ಲ ಸಮಾವೇಶ ಆ ತರದ್ದು 4-5 ಸಮಾವೇಶಗಳು ಈಗಾಗಲೇ ತೀರ್ಮಾನ ಆಗಿದೆ. ಒಂದು ಬಳ್ಳಾರಿ, 2ನೇದು ಮೈಸೂರು, ಉಳಿದಂತದ್ದು ಎಲ್ಲಾನು ಕೂಡ ಮುಂದಿನ ದಿನದಲ್ಲಿ ಹೇಳ್ತೀವಿ ನಾವು. ಇಲ್ಲ, ತೀರ್ಮಾನ ಪಾರ್ಟಿ ತೀರ್ಮಾನ. ಪಾದಯಾತ್ರೆ ಯಾವ ಟೈಮಿಗೆ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ಅದು ಪೊಲಿಟಿಕಲ್ ತೀರ್ಮಾನ. ನಾವು ಮಾಡ್ತೀರಿ ಯಾವಾಗ ಮಾಡಬೇಕು ಅನ್ನೋದು. ಮೈಸೂರು ಡೇಟ್ ಕೊಟ್ಟಿದ್ದೀರಿ, ಇದರಲ್ಲೇ ಮಾಡ್ತೀರಿ. ಮೈಸೂರದು ಡೇಟು 30 ಇಲ್ಲಪ್ಪ, 31 ಜನವರಿ 31 ಮೈಸೂರು. ಜನವರಿ 31 ಮೈಸೂರು. ಆಮೇಲೆ ಗೃಹಲಕ್ಷ್ಮಿದು ಹೋರಾಟ ಮಾಡ್ತಾ ಇದ್ದೀರಿ, ಅದು ಹುಬ್ಬಳ್ಳಿಯಲ್ಲಿ ಮಾಡ್ತಾ ಇದ್ದೀರಿ.
ತೀರ್ಮಾನ ಮಾಡ್ತೀರಿ, ಅದು ಸಮಾವೇಶನ, ಪಾದಯಾತ್ರೆನ, ಧರಣಿನ, ಎಲ್ಲ ತೀರ್ಮಾನವನ್ನ ನಮ್ಮ ಮೈಸೂರು ಕಾರ್ಯಕರ್ತರು ಮುಖಂಡರೆಲ್ಲ ತೀರ್ಮಾನ ಮಾಡ್ತಾರೆ. ಸರ್ ಒಂದಷ್ಟು ಭವಿಷ್ಯವನ್ನ ಹೇಳಿದ್ರಿ ಕ್ರಾಂತಿ ಬಗ್ಗೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.